ಆನ್ಲೈನ್ ಮೂಲಕ ಬಿ ಖಾತೆಯನ್ನು ಎ ಖಾತೆಗೆ ಬದಲಾವಣೆ. ಬಿಬಿಎಂಪಿಯಿಂದ ಡಿಜಿಟಲ್ ವ್ಯವಸ್ಥೆ ಜಾರಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಸ್ಟ್ 10ರಿಂದ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಜ್ಜಾಗಿದ್ದು, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಆಸ್ತಿ ಮಾಲೀಕರು ಆನ್ಲೈನ್ ಪ್ರಕ್ರಿಯೆಯ ಮೂಲಕ ತಮ್ಮ ಬಿ ಖಾತೆಯನ್ನು ಎ ಖಾತೆ ಆಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಈ ಉಪಕ್ರಮವು ಪರಿವರ್ತಕ ಲೇಔಟ್ಗಳು ಮತ್ತು ಖಾಸಗಿ ರಸ್ತೆಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿನ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡಿದೆ. ಖಾತಾ ನಿರ್ವಹಣೆಯನ್ನು ಕೇಂದ್ರೀಕರಿಸಲು, ಬಾಕಿ ಸಂಗ್ರಹವನ್ನು ಸುಧಾರಿಸಲು ಮತ್ತು ಡಿಫಾಲ್ಟ್ ಅಥವಾ ದೀರ್ಘಕಾಲದ ಬಾಕಿ ಪ್ರಕರಣಗಳಲ್ಲಿ ಸ್ವಯಂಚಾಲಿತ ಜಪ್ತಿ ಪ್ರಕ್ರಿಯೆಗಳನ್ನು ಆರಂಭಿಸಲು ಅನುಕೂಲವಾಗಬಹುದು ಎಂಬುದು ಬಿಬಿಎಂಪಿ ಆಶಯವಾಗಿದೆ. ಬಿಬಿಎಂಪಿ ಆಸ್ತಿ ತೆರಿಗೆ ವಿಷಯಗಳ ವಕೀಲ ಮತ್ತು ತಜ್ಞ ಪ್ರಶಾಂತ್ ಮಿರ್ಲೆ ಅವರ ಪ್ರಕಾರ ಎ ಖಾತೆಯನ್ನು ಕಾನೂನು ಅನುಸರಣೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದನ್ನು ಕಾನೂನಿನ ಪ್ರಕಾರ ಕ್ರಮಬದ್ಧಗೊಳಿಸಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕಂದಾಯ ಭೂಮಿ ಅಥವಾ ಅಕ್ರಮಗಳನ್ನು ಹೊಂದಿರುವ ಆಸ್ತಿಗಳನ್ನು ಸಾಮಾನ್ಯವಾಗಿ ಬಿ ನೋಂದಣಿ ಅಡಿಯಲ್ಲಿ ವರ್ಗಾಯಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಪ್ರದೇಶಗಳು ಈ ಸ್ವತ್ತು ವ್ಯವಸ್ಥೆ ಎಂಬ ವ್ಯವಸ್ಥೆಯನ್ನು ಅನುಸರಿಸುತ್ತವೆ. ಇದರ ಅಡಿಯಲ್ಲಿ ಕಾನೂನುಬದ್ಧವಾಗಿ ಪಾಲಿಸುವ ಆಸ್ತಿಗಳನ್ನು ಫಾರ್ಮ್ 9 ಮತ್ತು ಫಾರ್ಮ್ 11ನ ಅಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ವ್ಯವಸ್ಥೆಗಳನ್ನು ಹೊಂದಿರುವ ಆಸ್ತಿಗಳನ್ನು ಫಾರ್ಮ್ 11B ಅಡಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ತ್ವರಿತ ನಾಗರೀಕರಣ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಹೊರ ಪ್ರದೇಶಗಳ ಸೇರ್ಪಡೆಯೊಂದಿಗೆ ಸುಮಾರು 6 ಲಕ್ಷ ಆಸ್ತಿಗಳು ಇನ್ನು ಬಿಬಿಎಂಪಿ ವ್ಯಾಪ್ತಿಯಿಂದ ಹೊರಗಿವೆ. ಇತ್ತೀಚಿನ ಸರ್ಕಾರಿ ಆದೇಶವು ಸೆಪ್ಟೆಂಬರ್ 30, 2024ರಂತೆ ಅಸ್ತಿತ್ವದಲ್ಲಿರುವ ಎಲ್ಲ ಆಸ್ತಿಗಳನ್ನು ಹೊಸ ಇ ಖಾತಾ ಆಡಳಿತದ ಅಡಿಯಲ್ಲಿ ತರಲಾಗುವುದು ಎಂದು ಹೇಳಿದೆ. ಒಂದು ಆಸ್ತಿ ದಾಖಲೆಯನ್ನು ನಿರ್ವಹಿಸಲಾಗುತ್ತದೆ. ದಾಖಲೆಯು ವ್ಯವಸ್ಥೆಗಳು, ತೆರಿಗೆ ಬಾಕಿಗಳಂತಹ ಟಿಪ್ಪಣಿಗಳನ್ನು ಸೇರಿಸುವ ಟಿಪ್ಪಣಿ ಕಾಲಮ್ ಅನ್ನು ಸಹ ಹೊಂದಿರುತ್ತದೆ ಎಂದು ಮಿರ್ಲೆ ಹೇಳಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯ ಸೆಕ್ಷನ್ 221ರ ಅಡಿಯಲ್ಲಿ ಪರಿವರ್ತನೆಗೆ ಅರ್ಹತೆ ಪಡೆಯಲು ಆಸ್ತಿಗಳು ರಸ್ತೆ ಪ್ರವೇಶವನ್ನು ಹೊಂದಿರಬೇಕು ಎಂದು ಹಿರಿಯ ಬಿಬಿಎಂಪಿ ಕಂದಾಯ ಅಧಿಕಾರಿಯೊಬ್ಬರು ಹೇಳಿದರು. ಮುಖ್ಯವಾಗಿ ಸೈಟ್ಗಳು ಅಥವಾ ಕಟ್ಟಡಗಳಿಗೆ ಪ್ರವೇಶವನ್ನು ಒದಗಿಸುವ ಖಾಸಗಿ ರಸ್ತೆಗಳನ್ನು ಸಹ ಈ ಉದ್ದೇಶಕ್ಕಾಗಿ ಸಾರ್ವಜನಿಕ ರಸ್ತೆಗಳೆಂದು ಪರಿಗಣಿಸಲಾಗುತ್ತದೆ. ಆದಾಯದ ಪಾಕೆಟ್ಗಳಲ್ಲಿರುವ ಭೂಮಾಲೀಕರು ನಂತರ ಪರಿಹಾರ ಅಥವಾ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳನ್ನು ಪಡೆಯುವುದನ್ನು ತಡೆಯಲು ಇದು ಉದ್ದೇಶಿಸಲಾಗಿದೆ. ಭೂ ಪರಿವರ್ತನೆ ನಡೆದಾಗ ಅದರ ಗುಣಲಕ್ಷಣಗಳು ಬದಲಾಗುತ್ತವೆ ಮತ್ತು ಶುಲ್ಕವನ್ನು ಪಾವತಿಸಿದಾಗ ಅದು ಸ್ವಯಂಚಾಲಿತವಾಗಿ ಎ ಖಾತಾ ಆಗಿ ಪರಿವರ್ತನೆಗೊಳ್ಳುತ್ತದೆ. ಒಂದು ನಿವೇಶನದಲ್ಲಿ ಕಟ್ಟಡವನ್ನು ನಿರ್ಮಿಸಿದರೆ ಅದನ್ನು ಸಹ ಕ್ರಮಬದ್ಧಗೊಳಿಸಲಾಗುತ್ತದೆ. ಸರ್ಕಾರವು ಲೇಔಟ್ ರಚನೆ ಶುಲ್ಕಗಳಿಂದ ಆದಾಯವನ್ನು ನಿರೀಕ್ಷಿಸಬಹುದು ಮತ್ತು ಈಗ ಪರಿವರ್ತನೆ ಅರ್ಹವಾಗಿರುವ ಕಂದಾಯ ಪಾಕೆಟ್ಗಳಿಂದ ಅಭಿವೃದ್ಧಿ ಶುಲ್ಕವನ್ನು ನಿರೀಕ್ಷಿಸಬಹುದು ಎಂದು ಮಿರ್ಲೆ ಹೇಳಿದರು.